ಪೂಜ್ಯ ಸಿದ್ಧಾರೂಢರು ಅವರ ಇಡೀ ಬದುಕನ್ನು ವೇದಾಂತ ಸಾರವನ್ನು ಆಧ್ಯಾತ್ಮಿಕತೆಯನ್ನು ಜನತೆಗೆ ತಿಳಿಸುವ ಒಂದು ಮಹತ್ ಕಾರ್ಯವನ್ನು ಮಾಡಿದಂಥವರು. ಮತ್ತು ನಿಜಗುಣ ಶಿವಗಳ ಕಾರ್ಯಕ್ಷೇತ್ರ ಮೈಸೂರು ಜಿಲ್ಲೆಯ ಚಿಲಕವಾಡಿ ಆದರೂ ಕೂಡ ಉತ್ತರ ಕರ್ನಾಟಕದಲ್ಲಿ ನಿಜಗುಣರನ್ನು ಜೀವಂತವಾಗಿರಲಿಕ್ಕೆ ಕಾರಣರು ಯಾರು ಅಂತಂದರೆ ಪೂಜ್ಯ ಸಿದ್ಧಾರೂಢರು ಅಂತಕ್ಕಂತಹದ್ದು ಎಲ್ರಿಗೂ ಮನವರಿಕೆ ಆಗಿರುವಂತಹದ್ದು. ನಿಜಗುಣ ಶಿವಗಳನ್ನು ಒಂದು ಬದುಕಿನ ಆದರ್ಶವಾಗಿಟ್ಕೊಂಡು ವೇದಾಂತವನ್ನು ಅದ್ವೈತವನ್ನು ಈ ಭಾಗದಲ್ಲಿ ಪ್ರಚುರಪಡಿಸಿದಂಥ ಕೀರ್ತಿ ಪೂಜ್ಯ ಸಿದ್ಧಾರೂಢರಿಗೆ ಸಲ್ಲುವಂತಹದ್ದು. ಅವರ ವಿಷಯ ಎಲ್ಲ ಗೊತ್ತಿರ್ತಕ್ಕಂತಹದ್ದು. ಸರಳರು, ಶಾಂತ ಸ್ವಭಾವದವರು, ಯಾವ ಬಹಿರಂಗದ ಸುಪತ್ತಿಗೆಯನ್ನು ಆಕಾಂಕ್ಷೆ ಪಡೆದಂಥವರು, ವೈರಾಗ್ಯಗಳಾಗಿ ಚಲಿಸಿದಂಥವರು. ಅಂಥ ಮಹಾತ್ಮರು ಹುಬ್ಬಳ್ಳಿಯಲ್ಲಿ ನೆಲೆಸಿದ್ದೇ ಈ ಭಾಗದ ಒಂದು ಪುಣ್ಯ ವಿಶೇಷ. ಅವರು ಸೂಕ್ಷ್ಮಮತಿಗಳಾಗಿದ್ದರು. ಇವತ್ತಿನ ವಿಷಯ ತೃಣಮಪಿ ಸಜ್ಜನ ಸಂಗತಿ ರೇಖಾ ಅನ್ನೋ ಮಾತಿನ ಬಗ್ಗೆ ಏನೆಲ್ಲ ಮಾತನಾಡಿದ್ದಾರೆ. ಸಜ್ಜನರ ಸಾತ್ವಿಕರ ಸಂಸರ್ಗ ಮತ್ತು ಅವರ ಸಾಮೀಪ್ಯ ಮನುಷ್ಯನ ಬದುಕಿಗೆ ಅಗತ್ಯವಾದಂತಹದ್ದು. ಸಾರಸಜ್ಜನರ ಸಂಘ ಹೆಜ್ಜೆಯನ್ನು ಸವಿದಂತೆ ಇತ್ಯಾದಿ ಎಲ್ಲ ಮಾತುಗಳಿದೆ. ಎಲ್ಲಿ ಸಜ್ಜನರ ಸಹವಾರದಲ್ಲಿ ಮನುಷ್ಯ ಇರ್ತಾರೋ ಅವರು ಅಂತಹ ಪ್ರಭಾವದಿಂದ ಬದುಕಿನಲ್ಲಿ ಅಂತಹ ವಿಶೇಷವಾದ ವ್ಯಕ್ತಿತ್ವವನ್ನು ರೂಪಿಸ್ಕೊಂಡು ಹೋಗಲಿಕ್ಕೆ ಸಾಧ್ಯ ಆಗುತ್ತೆ. ಅವರ ಮಾತು, ಅವರ ನಡೆ, ಒಬ್ಬ ಯೋಗಿಯಾದಂಥವನು, ತತ್ವಜ್ಞಾನಿಯಾದಂಥವನು, ಸಾಧುವಾದಂಥವನು, ಅವರ ಜೊತೆ ಒಬ್ಬ ಶಿಷ್ಯ ಇದ್ದಾಗ ಅವರು ಯಾವುದನ್ನು ಆತನಿಗೆ ಬಿಡಿಸಿ ಹೇಳಬೇಕಾಗಿಲ್ಲ. ಅವರ ಜೀವನದ ನಡೆಯಿಂದಲೇ ಅಂತಹ ಸಾತ್ವಿಕ ವ್ಯಕ್ತಿಗಳನ್ನು ಆತನ ಬದುಕಿನಲ್ಲಿ ಮೈಗೂಡಿಸ್ಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ. ಅಂತಹ ಸಜ್ಜನರ ಸಂಘ ಸದಾ ಮನುಷ್ಯನಿಗೆ ಅಗತ್ಯವಾದಂತಹದ್ದು. ಮನುಷ್ಯನಲ್ಲಿ ಆಧ್ಯಾತ್ಮಿಕತೆ, ಭಗವಂತನ ಕುರಿತಾದಂತಹ ಒಂದು ಪ್ರೀತಿ, ಇವನ್ನೆಲ್ಲ ಬೆಳೆಸ್ಕೊಳ್ಬೇಕಾದದ್ದು ಬಹಳ ಮುಖ್ಯವಾದಂತಹದ್ದು. ಕಾಮಕ್ರೋಧಾದಿಗಳು, ಸಾತ್ವಿಕ ಶಕ್ತಿಗಳು ಏಕಕಾಲದಲ್ಲಿ ಎರಡು ಒಬ್ಬನೇ ಮನುಷ್ಯನ ಇರಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದನ್ನು ವಿಜ್ಞಾನ ಕೂಡ ಹೇಳುತ್ತೆ. ಒಂದೇ ಸ್ಥಳವನ್ನು ಒಂದೇ ಕಾಲದಲ್ಲಿ ಎರಡು ವಸ್ತುಗಳು ಆಕ್ರಮಿಸಲಿಕ್ಕೆ ಸಾಧ್ಯ ಇಲ್ಲ ಅಂಥೇಳಿ. ಅಂತಹ ಸಾತ್ವಿಕ ಶಕ್ತಿಯನ್ನು ತುಂಬಿದಂಥವರು ಸಿದ್ಧಾರೂಢರು. ಅವರು ಒಂದು ಪ್ರಸಂಗದಲ್ಲಿ ಲೌಕಿಕ ಮತ್ತು ಆಧ್ಯಾತ್ಮವನ್ನು ಹೇಗೆ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅಂತ ಅನ್ನೋದಕ್ಕೆ ಇಲ್ಲೇ ಹುಬ್ಬಳ್ಳಿಯಲ್ಲಿ ಅವರು ಸಂಚಾರ ಮಾಡ್ತಾ ಹುಬ್ಬಳ್ಳಿನಲ್ಲಿ ಒಂದು ಪ್ರವಚನ ನಡೀತಾ ಇದ್ದು, ನಿಮಗೆ ಗೊತ್ತಿರುವಂತಹದ್ದು. ಪ್ರವಚನ ನಡೀತಾ ಇದ್ದಂಥ ಸಂದರ್ಭದಲ್ಲಿ ಅವರೆಲ್ಲೋ ಒಂದು ಮೂಲೆಯಲ್ಲಿ ಕುಳಿತು ಪ್ರವಚನ ಆಲಿಸ್ತಾ ಇರ್ತಾರೆ. ಆಗ ಅವರು ಪ್ರವಚನ ಮಾಡ್ತಾ ಕಾನನದ ಬೆಳದಿಂಗಳು ಅದರಿಂದ ಏನು ಉಪಯೋಗ ಆಗಲ್ಲ ಅಂಥೇಳಿ ಪ್ರವಚನಕಾರರು ಹೇಳ್ತಾರೆ. ಎಲ್ಲರೂ ಜನ ಬಹಳ ಶ್ರದ್ಧೆಯಿಂದ ಆಲಿಸ್ತಾ ಇರ್ತಾರೆ. ಆವಾಗ ಅವರು ಸಿದ್ಧಾರೂಢರು ಕೊನೆಯಲ್ಲಿ ಕುಳಿತಿದ್ದವರು, ಅವರು ಬೈರಾಗಿ ಆಗಿರ್ತಾರೆ. ಯಾವುದೇ ಉಡುಗೆ ತೊಡುಗೆ ಅಷ್ಟೊಂದು ಆಕರ್ಷಿತ ಆಗಿರಲಿಲ್ಲ. ಇಲ್ಲ, ನೀವು ಹೇಳ್ತಾ ಇರೋದು ಸರಿ ಇಲ್ಲ, ಯೋಚನೆ ಮಾಡಿ ಅಂತ ಹೇಳ್ತಾರೆ ಪ್ರವಚನಕಾರರಿಗೆ. ಅವರು ದೊಡ್ಡ ವಿದ್ವಾಂಸರು. ಅವ್ರನ್ನ ಪ್ರಶ್ನೆ ಮಾಡೋನು ಯಾರೋ ಒಬ್ಬ ಬಂದಿದ್ದಾನಲ್ಲ ಇಲ್ಲಿ ಅಂತ ಜನರಿಗೆಲ್ಲ ಬಹಳ ಬೇಸರ ಆಗುತ್ತೆ. ಅವ್ರು ಹೇಳ್ತಾರೆ, ಯಾರೋ ಬಂದಿದ್ದಾನೆ ತಲೆ ಕೆಟ್ಟವನು, ನಿಂಪಣ್ಣು ಪ್ರವಚನ ಮಾಡಿ ಅಂತ ಹೇಳ್ತಾರೆ. ಆದರೆ ಪ್ರವಚನ ಮಾಡ್ತಿದ್ದವ್ರಿಗೆ ಯಾರೋ ಹೇಳ್ತಾ ಇದ್ದಾನೆ, ಮನುಷ್ಯ ತಿಳುವಳಿಕೆ ಇರೋನಿರಬೇಕು, ಅದರಿಂದ ಏನು ಅಂತ ಕೇಳೋಣ ಅಂಥೇಳಿ ಅವನು ಕೇಳಲಿಕ್ಕೆ ಪ್ರಯತ್ನ ಪಡ್ತಾರೆ. ಆವಾಗ ಒಂದು ಮಠದ ಆವರಣದಲ್ಲಿ ಪ್ರವಚನ ನಡೀತಾ ಇರುತ್ತೆ. ಆವಾಗ ಎಲ್ಲ ಜನ ಹೇಳ್ತಾರೆ, ಇದು ಪವಿತ್ರವಾದ ಕ್ಷೇತ್ರ, ಇದು ಇಲ್ಲೆಲ್ಲ ಶುದ್ಧತೆಯಿಂದ ಬರಬೇಕು, ನಾವೆಲ್ಲ ಶುದ್ಧವಾಗಿ ಬಂದಿರತಕ್ಕಂಥವ್ರು. ಯಾರೋ ಪರಕೆಗೆ ಬಂದಿದ್ದಾನೆ, ಅವನು ಹೇಗಿದ್ದಾನೋ ಎತ್ತಲೋ ಅವನು ಒಳಗಡೆ ಕರೆಯೋದು ಬೇಡ ಅಂತಾರೆ. ಆಗ ಹತ್ರಕ್ಕೆ ಕರೆದು ಕೇಳ್ತಾರೆ.
ಹಾಗಂದರೆ ಏನು ಅಂತ ಕೇಳ್ತಾರೆ. ಅವ್ರು ಹೇಳೋದೇನು ಅಂತಂದರೆ, ಕಾಡಿನಲ್ಲಿ ಬೆಳದಿಂಗಳು ಬಂದರೆ ಏನಕ್ಕೂ ಉಪಯೋಗ ಅಲ್ಲ. ನಮ್ಮ ಜನರ ಮಧ್ಯದಲ್ಲಿ ಬಂದರೆ ಜನ ಅದನ್ನು ಆನಂದಿಸ್ತಾರೆ, ಬೆಳದಿಂಗಳು ನೋಡಿ ಆನಂದಿಸ್ತಾರೆ, ಸಂತೋಷ ಪಡ್ತಾರೆ. ಹಾಗೆ 80 ವರ್ಷ ಆದಾಗ ಸಹಸ್ರದಿಂದ ದರ್ಶನ ಆಚರಣೆ ಮಾಡ್ತಾರೆ. ಕಾಡಿನಲ್ಲಿ ಬೆಳದಿಂಗಳು ಬಂದರೆ ಅದರಿಂದ ಏನು ಪ್ರಯೋಜನ ಬೆಳಕಿನಿಂದ ಅಂತ ಕೇಳ್ತಾರೆ. ಅವಾಗ ಸಿದ್ಧಾರೂಢರಿಗೆ ಅವ್ರು ಏನು ಅಂತ ಕೇಳಿದಾಗ, ಈ ಜಗತ್ತಿನಲ್ಲಿ ಭಗವಂತನ ಸೃಷ್ಟಿಯ ಪ್ರತಿಯೊಂದಕ್ಕೂ ಅರ್ಥ ಇರುತ್ತೆ. ಭಗವಂತ ಅದಕ್ಕೆ ಅರ್ಥ ಇಲ್ಲದೆ ಯಾವುದನ್ನು ಸೃಷ್ಟಿ ಮಾಡೋದಿಲ್ಲ. ಬೆಳದಿಂಗಳನ್ನ ಆನಂದಿಸುವಂಥ ಅನೇಕ ಪಶು ಪಕ್ಷಿ ಪ್ರಾಣಿಗಳಿರುತ್ತೆ, ಅವಕ್ಕೋಸ್ಕರ ಬೇಕಾಗುತ್ತದು. ಅದು ಒಂದು ಭಾಗ. ಅದು ಇನ್ನೊಂದು ಕಾನನ ಅಂತಂದರೆ, ನೀವು ಕಾಡು ಅಂತ ಅದಕ್ಕೆ ಅರ್ಥ ಮಾಡಿದ್ದೀರಿ. ಕಾನನ ಅಂದರೆ ನಿಜವಾದ ಅರ್ಥ ಸೂರ್ಯ ಅಂತೇಳಿ. ಅಲ್ಲಿ ಹೇಳಿರೋದೇನು ಅಂತಂದರೆ, ಕಾನನದ ಬೆಳಗ್ಗೆ ಪ್ರಯೋಜನ ಇಲ್ಲ ಅಂದರೆ, ಸೂರ್ಯ ಇದ್ದಾಗ ಬೆಳದಿಂಗಳು ಬಂದರೆ ಯಾರೂ ಆಸ್ವಾದಿಸ್ಲಿಕ್ಕೆ ಸಾಧ್ಯ ಆಗಿಲ್ಲ, ಅದರ ಅರ್ಥ ಅಗತ್ಯ ಇರೋದಿಲ್ಲ. ಸೂರ್ಯ ಮುಳುಗಿದ ಮೇಲೆ ಬೆಳದಿಂಗಳು ಬಂದರೆ ಅದಕ್ಕೆ ಆನಂದಿಸ್ಲಿಕ್ಕೆ ಅವಕಾಶ ಆಗಿರುತ್ತೆ. ಸೂರ್ಯನ ಅಂಥ ಪ್ರಕಾಶದಲ್ಲಿ ಬೆಳದಿಂಗಳನ್ನ ನೋಡಿ ಆನಂದಿಸ್ಲಿಕ್ಕೆ ಹೇಗೆ ಸಾಧ್ಯ ಆಗುತ್ತೆ? ಅದರಿಂದ ಉಪಯೋಗ ಇಲ್ಲ ಅಂತ ಅನ್ನೋದು ಲೌಕಿಕ ಅರ್ಥ. ಆಧ್ಯಾತ್ಮಿಕ ಅರ್ಥ ಏನು ಅಂತಂದರೆ, ಮನುಷ್ಯನ ಅಂತರಂಗದಲ್ಲಿ ಆಧ್ಯಾತ್ಮಿಕತೆ ಅಂತ ಅನ್ನೋದು, ಭಕ್ತಿ ಅಂತ ಅನ್ನೋದು ಗಟ್ಟಿಗೊಂಡ್ರೆ, ಲೌಕಿಕ ಜೀವನಗಳು ಹೇಗೆ ಸೂರ್ಯ ಇದ್ದಾಗ ಬೆಳದಿಂಗಳೇನು ಪ್ರಯೋಜನ ಆಗೋದಿಲ್ವೋ, ಆಗ ಮನುಷ್ಯನ ಅಂತರಂಗದಲ್ಲಿ ಅಂಥ ಆಧ್ಯಾತ್ಮ ಭಕ್ತಿ ಇದ್ದಾಗ ಲೌಕಿಕ ಜೀವನಗಳು ಅದಕ್ಕೆ ಆಕರ್ಷಿತವಾಗೋದಿಲ್ಲ, ಅದರಿಂದ ಉಪಯೋಗ ಇಲ್ಲ ಅನ್ನೋ ಮಾತನ್ನು ಸಿದ್ಧಾರೂಢರು ಆ ಸಂದರ್ಭದಲ್ಲಿ ಹೇಳ್ತಾರೆ. ಹಾಗೆ ಅವರು ಇಡೀ ಬದುಕನ್ನು ಮನುಷ್ಯರೆಲ್ಲ ಜೀವನದಲ್ಲಿ ಆಧ್ಯಾತ್ಮಿಕತೆಯನ್ನು ಸೃಷ್ಟಿ ಮಾಡಲಿಕ್ಕೋಸ್ಕರ ಬೆಳೆಸಿದಂಥವರು. ಅಂತಹವರ ಪೂಜ್ಯರ ನೆನಪಿನಲ್ಲಿ ಈ ಕಾರ್ಯಕ್ರಮದಲ್ಲಿ ನಾವೆಲ್ಲ ಸೇರಿದ್ದೇವೆ.